ಹಲೋ ಗೈಸ್, ವೆರಿ ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗ 5:30. ಇವತ್ತು ಎದ್ದಿದ್ದು ಸ್ವಲ್ಪ ಲೇಟ್ ಆಯಿತು, ಯಾಕಂದರೆ ಚಳಿ ಇದೆ. ಎದ್ದಿದ್ರು ನೋಡಿ, ಆಚೆ ಯಾರು ಬಂದಿರಲ್ಲ. ಇಷ್ಟೊತ್ತಲ್ಲಿ ಎಷ್ಟು ಕ್ವೈಟ್ ಇದೆ ಸಿಟಿ. ಇವತ್ತು ವಾಕ್ ಹೋಗೋಕ್ಕಾಗಲಿಲ್ಲ. ಕತ್ಲಲ್ಲಿ ಗಿಡನ ಮುಟ್ಟಬಾರ್ದು ಅಂತ ಹೇಳ್ತಾರಲ್ಲ, ಅದಕ್ಕೋಸ್ಕರ ನಾನು 6 o'clockವರೆಗೂ ವೆಯ್ಟ್ ಮಾಡಿಬಿಟ್ಟು ಪಾಟ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಯಾವುದು ಸಣ್ಣ ಪುಟ್ಟ ಎಕ್ಸ್ಟ್ರಾ ಪ್ಲ್ಯಾಂಟ್ಸ್ ಎಲ್ಲ ಬೆಳೆದಿರತ್ತೆ ನೋಡಿ, ಅದೆಲ್ಲ ತೆಗೆದುಬಿಟ್ಟು, ಇವತ್ತು ಫ್ರೈಡೇ ಬೇರೆ, ನಾನು ಪೂಜೆ ಎಲ್ಲ ಮಾಡಬೇಕು, ಅದಕ್ಕೆ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಎಟುಕ್ಸೋ ಅಂಥ ಪಾಟ್ಸ್ನ ಮಾತ್ರ ನಾನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಈ ಪಾಟ್ಸ್ ಎಲ್ಲ ನಂಗೆ ಸ್ವಲ್ಪ ಎಟಕ್ಸಲ್ಲ, ಕಾಣಿಸೋದಿಲ್ಲ. ಸೊ ಅದೆಲ್ಲ ಕೆಳಗೆ ಇಳಿಸಿ ನಾನು ಕ್ಲೀನ್ ಮಾಡಬೇಕಾಗಿತ್ತು. ಅದಕ್ಕೆ ಸ್ವಲ್ಪ ಬಿಸಿಲು ಬರಲಿ ಅಂತ ಅಂದ್ಬಿಟ್ಟು ಬಂದೆ. ಬ್ಲ್ಯಾಕ್ ಕಾಫಿ ಕುಡಿಯೋಣ ಅಂತ ಅಂದ್ಬಿಟ್ಟು. ಚಳಿ ಇದ್ದಿದ್ದರಿಂದ ಬ್ಲ್ಯಾಕ್ ಕಾಫಿ ಚೂಸ್ ಮಾಡಿದ್ದೀನಿ, ಇಲ್ಲಾಂದರೆ ಗ್ರೀನ್ ಟೀನೇ ಕುಡಿತಾ ಇದ್ದೆ. ಚಳಿ ಇದ್ರೂ ನಾನಿವತ್ತು ಬೇಗ ಎದ್ದಿದ್ದೀನಿ, ಒಬ್ಬಳೇ ಎದ್ದಿದ್ದೀನಿ. ಯಾಕೆಂದರೆ ಹಸ್ಬೆಂಡ್ ಇನ್ನೂ ಮಲಗಿದ್ದಾರೆ, ಹುಷಾರಿಲ್ಲ ಅಂತ. ಭೂಮಿಕ್ ಗುಡ್ ಮಾರ್ನಿಂಗ್. ಯೋಗ ಕ್ಲಾಸ್ ಇದೆಲ್ಲ ಮೇಲೆ. ಬೆಳಿಗ್ಗೆ ನಾಷ್ಟಕ್ಕೆ ನಾನು ರಾಗಿ ಗೋಧಿ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಈರುಳ್ಳಿ ಕ್ಯಾರೆಟ್ ತುರಿ ಹಾಕಿಬಿಟ್ಟು ಈ ರೀತಿ ರೊಟ್ಟಿ ಮಾಡ್ತಾಯಿದ್ದೀನಿ. ಇದು ಟೇಸ್ಟಿಯಾಗೂ ಇರುತ್ತೆ ಮತ್ತು ಹೆಲ್ದಿ ಕೂಡ. ರಾಗಿಯಲ್ಲಿ ಫೈಬರ್, ಐರನ್ ರಿಚ್ ಫುಡ್ ಅಲ್ವಾ ರಾಗಿ. ಅದಕ್ಕೆ ಬರೀ ರಾಗಿದು ಮಾಡಿದ್ರೆ ಅದು ಸಾಫ್ಟಾಗಿ ಬರೋಲ್ಲ, ತುಂಬ ಹಾರ್ಡಾಗಿರುತ್ತೆ ರೊಟ್ಟಿ. ಅದೇ ಈ ಥರ ಮಾಡಿಕೊಟ್ರೆ ಮಕ್ಕಳು ತಿನ್ನೋಕ್ಕೂ ಇಷ್ಟಪಡ್ತಾರೆ. ಜೊತೆಗೆ ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ಕೊಕೊನಟ್ ಚಟ್ನಿ ಮಾಡಿದ್ದೀನಿ. ಫ್ರೈಡೇ ಬೇರೆ ಪೂಜೆ ಇತ್ತು, ಅದಕ್ಕೆ ವಾರ ಮಾಡಬೇಕು ಅನ್ನೋ ದಿನಗಳಲ್ಲಿ ಈ ರೀತಿ ಕ್ವಿಕ್ಕಾಗಿ ಈಸಿಯಾಗಿ ಮಾಡೋ ಅಂಥ ಅಡುಗೆಗಳನ್ನ ನಾನು ಮಾಡ್ಕೊಂಡ್ಬಿಡ್ತೀನಿ ಬೇಗ. ಒನ್ ವೀಕ್ ಆದಮೇಲೆ ನಾನು ವೆಯ್ಟ್ ಲಾಸ್ ಅಪ್ಡೇಟ್ ಕೊಡ್ತೀನಿ ಅಂತ ಹೇಳಿದ್ದೆ. ಈಗ ಇದು ನನ್ನ ಕರೆಂಟ್ ವೆಯ್ಟ್. ನಾನು ಫಸ್ಟ್ ಎಷ್ಟಿದೆ ಅಂತ ಅಂದ್ಬಿಟ್ಟು ನಾನು ಮುಂಚೆ ನನ್ನ ವೆಯ್ಟ್ ಲಾಸ್ ಜರ್ನಿ ಅಂತ ಅಂದ್ಬಿಟ್ಟು ಹಾಕಿದ್ದೀನಲ್ಲ ವಿಡಿಯೋ, ಅದರಲ್ಲಿ ಇದೆ ನೋಡಿ. ನಾನು ಯಾವುದೇ ಡಯಟ್ ಮಾಡಿಲ್ಲ. ರೈಸು ನಮ್ಮ ಸ್ಟೇಪಲ್ ಫುಡ್ಡು, ಅದನ್ನು ನಾವು ಅವಾಯ್ಡ್ ಮಾಡೋಕ್ಕಾಗಲ್ಲ. ರೈಸ್ ನಮಗೆ ಬೇಕೇ ಬೇಕಾಗುತ್ತೆ, ಕಾರ್ಬೋಹೈಡ್ರೇಟ್ಸು, ಎನರ್ಜಿ ಬೇಕು ಅಂತಂದರೆ. ಆದರೆ ಎಕ್ಸ್ಟ್ರಾ ಶುಗರ್ ನಾವೇನು ತೊಗೊಳ್ತೀವಿ, ಕಾಫಿಗೆ ಹಾಕ್ಕೊಳ್ಳೋದಾಗಲಿ ಅಥವಾ ಸ್ವೀಟ್ಸ್ ತಿನ್ನೋದಾಗಲಿ, ಇದೆಲ್ಲ ಕಂಟ್ರೋಲ್ ಮಾಡಬೇಕು. ಜೊತೆಗೆ ಡೀಪ್ ಫ್ರೈಡ್ ಐಟಮ್ಸ್ ಇದನ್ನು ನಾನು ತಿಂತಾಯಿಲ್ಲ. ಶುಗರು ಮತ್ತು ಡೀಪ್ ಫ್ರೈಡ್ ಐಟಮ್ಸು ತಿಂತಾಯಿಲ್ಲ. ಜಂಕ್ ಫುಡ್ ಕೂಡ ತಿಂತಾಯಿಲ್ಲ. ಟಿಫನ್ ಮಾಡಿಕೊಂಡು ನಾನು ಗಾರ್ಡನಿಂಗ್ ಕೆಲಸ ಶುರು ಮಾಡ್ಕೊಂಡಿದ್ದೀನಿ ನೋಡಿ. ಯಾವ್ದ್ಯಾವುದು ಬೇಡವಾಗಿರೋ ಗಿಡಗಳಿತ್ತು ಆ ಪಾಟಲ್ಲಿ, ಅದೆಲ್ಲ ತೆಗಿತೀನಿ ಅಂತ ಹೇಳಿದ್ನಲ್ಲ ಬೆಳಗ್ಗೆನೇ, ಆ ಕೆಲಸ ಇತ್ತು, ಅದನ್ನೇ ಮಾಡ್ತಾಯಿದ್ದೀನಿ. ಈ ಗಿಡ ಅಂತೂ ರೂಟು ಫುಲ್ಲು ಡೀಪಾಗಿ ಹೋಗ್ಬಿಟ್ಟಿತ್ತು, ಅದನ್ನು ಕೀಳಕ್ಕೆ ಸರ್ಕಸ್ ಮಾಡಿ ಕಿತ್ತಿದ್ದೀನಿ.
ಹಾಗೆ ಎಲ್ಲ ಪಾಟ್ನೂ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಮ್ಯೂಸಿಕ್ ಹಾಕೋಣ ಅಂದರೆ ಕಾಪಿರೈಟ್ಸ್ ಇಶ್ಯೂ ಬರ್ತಾಯಿದೆ. ಯಾವ ಮ್ಯೂಸಿಕ್ ಅಪ್ಲೋಡ್ ಮಾಡಿದ್ರೂ ಕಾಪಿರೈಟ್ ಇಶ್ಯೂ ಬರ್ತಾಯಿದೆ. ಅದಕ್ಕೋಸ್ಕರ ನಾನು ಮ್ಯೂಸಿಕ್ಕೇ ಹಾಕ್ತಾಯಿಲ್ಲ. ನಿಮ್ಮಲ್ಲಿ ಯಾರಿಗೆಲ್ಲ ಈ ರೀತಿ ಗಿಡಗಳನ್ನ ಬೆಳೆಸೋದು ಮತ್ತು ಕ್ಲೀನಾಗಿ ಇಟ್ಕೊಳ್ಳೋದು ಇಷ್ಟ ಆಗುತ್ತೆ ಕಮೆಂಟ್ ಮಾಡಿ ಗಾಯ್ಸ್. ಈ ತುಳಸಿ ಗಿಡ ತಾನಾಗೆ ಬಂದಿರೋದು, ಚೆನ್ನಾಗಿ ಬಂದಿತ್ತು. ನೀರು ಹಾಕಿದ್ರೆ ಮತ್ತೆ ಚಿಗುರುತ್ತೆ. ನಾನು ನೀರು ಹಾಕಿಲ್ಲ, ನೀರು ಹಾಕೋಕ್ಕೂ ಮುಂಚೆನೇ ಇದನ್ನೆಲ್ಲ ಮಾಡ್ತಾಯಿದ್ದೀನಿ. ಯಾಕಂದರೆ ಒಂದು ತೆಗಿಯೋಕ್ಕೋಗಿ ಇನ್ನೊಂದು ಗಿಡನೂ ಡ್ಯಾಮೇಜ್ ಆಗಬಾರ್ದು ಅಂತ ಅಂದ್ಬಿಟ್ಟು ಇದೆಲ್ಲ ಮಾಡಾದ್ಮೇಲೆ ನಾನು ನೀರು ಹಾಕ್ತೀನಿ. ಇದೊಂದು ಮುಳ್ಳಿನ ಗಿಡ ಇದೆ, ನಂಗೆ ಗೊತ್ತೇ ಆಗಿರಲಿಲ್ಲ. ಅದು ಕೈಯಲ್ಲೇ ಕೀಳಕ್ಕೆ ಹೋದೆ, ಆಗಲಿಲ್ಲ. ಅದಕ್ಕೆ ನಾನು ಕಟರ್ ಕೂಡ ಇಟ್ಕೊಂಡಿದ್ದೆ, ಅದರಲ್ಲಿ ಟ್ರೈ ಮಾಡಿ ತೆಗೆದೆ. ಫ್ರೀ ಟೈಮಲ್ಲಿ ನನಗಿಷ್ಟವಾದ ದೇವ್ರನಾಮ ಬರಿತೀನಿ. ಇದಾಗಿತ್ತು ಇವತ್ತಿನ ಬೆಳಿಗ್ಗೆ 5:30 ಮಧ್ಯಾಹ್ನ 12 ಗಂಟೆಯ ರೊಟೀನ್. ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ.